ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ಈ ಬಿಸಿಲಿನ ಧಗೆಗೆ ಮಧ್ಯಾಹ್ನದಲ್ಲಿ ನಾನು ಬಾರ್ಲಿದು ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಹೆಂಗೆ ಮಾಡಿದ್ದೀನಿ ಅಂದರೆ, ಬಾರ್ಲಿ ಇರ್ತಾವಲ್ಲ ಅವ್ನು ತೊಗೊಂಡು ಬಂದು ಅವ್ನು ಸ್ವಲ್ಪ ಬಿಸಿ ಮಾಡಬೇಕು. ಇಲ್ಲಿಕ್ಕಂದ್ರೆ ಚಲೋ ಬಿಸಿಲಿತ್ತಂದ್ರೆ ಬಿಸಿಲಿಗೆ ಸ್ವಲ್ಪ ಬಿಡಬೇಕು. ಇಟ್ಟು ಅದನ್ನು ಪುಡಿ ಮಾಡಿಕೊಂಡು ಚಾಸಿ ಹಿಂಗೆ ಸ್ಟೋರ್ ಮಾಡಿ ಇಟ್ಕೋಬೇಕು. ನಾನು ಮಾಡಿಟ್ಕೊಂಡಿದ್ದೀನಿ ಈಗ. ಆಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಸಬ್ಜಾ ನೆನೆ ಹಾಕಿದ್ದೀನಿ. ಇದಕ್ಕೆ ನೋಡಿ, ಒಂದು ಬಾರ್ಲಿದು 1.5 ಚಮಚದಷ್ಟು 2 ಕಪ್ ಗ್ಲಾಸ್ಗಳಿಗೆ ಬಾರ್ಲಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಜೀರಾ ಪೌಡರ್ ಹಾಕಿದ್ದೀನಿ. ಆಮೇಲೆ ಈಗ ಇಲ್ಲಿ ಮಜ್ಜಿಗೆ ನೋಡಿ ಕಡ್ದಿಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಬಿಸಿಲಿದ್ದಲ್ಲಿ ಈ ರೀತಿ ನೀವು ಬಾರ್ಲಿದು ಮಾಡಿಕೊಂಡು ಕುಡಿಬೇಕು. ಯಾಕಂದರೆ ಇದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋದು ತಡೀತದೆ. ಆಮೇಲೆ ಈ ಬಿಸಿಲಿಗೆ ಏನಾಗ್ತಾವೆ, ಯೂರಿನ್ ಕಾನ್ಸಂಟ್ರೇಟೆಡ್ ಆಗ್ತಾವಲ್ಲ, ಅದನ್ನು ತಡೀತದೆ. ಇದು ದಿನ ಒಂದು ದಿನ ಕುಡಿದ್ರೂ ಅಡ್ಡಿ ಇಲ್ಲ. ಇದನ್ನು ಈಗ ಇದಕ್ಕೇನು ಮಾಡಬೇಕಂದ್ರೆ, ತಾಜಾ ಹಾಕಿದ್ದ ಸಬ್ಜಾ ಹಾಕ್ತಾಯಿದ್ದೀನಿ. ಇದಕ್ಕೆ ಆಗಿದೆ ಬಾರ್ಲಿ ಜ್ಯೂಸ್. ಇದನ್ನು 1 ಗ್ಲಾಸ್ ಮಧ್ಯಾಹ್ನದಾಗ ನೀವು ಕಂಪಲ್ಸರಿ ಇಂಥ ಕುಡಿತಾ ಇರಬೇಕೀಗ. ಅಂದ್ರೆ ದೇಹದಿಂದ ಏನಾಗ್ತದೆ, ಉಷ್ಣತೆ ಕಡಿಮೆ ಆಗ್ತದೆ, ಮನಸ್ಸು ದೇಹ ತಂಪು ಇಡ್ತದೆ. ಈ ರೀತಿ ನಾವು ಮಾಡ್ಕೊಂಡು ನೋಡಿ, ಚಲೋ ಅನಿಸಿದ್ರೆ ಒಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್